ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಸ್ನೇಹಿತರೆ, ಭಾರತದ ಕೈಗೆ ಈಗ ದೊಡ್ಡ ಅಸ್ತ್ರ ಸಿಕ್ಕಿದೆ. ಆಧುನಿಕ ಅತಿ ಕಡಿಮೆ ಬೆಲೆಯ ಶತ್ರುವಿನ ಡ್ರೋನ್ ಮಳೆಯನ್ನೇ ಮುರಿಯಬಲ್ಲ ಡ್ರೋನ್ ಕಿಲ್ಲರ್ ಭಾರತದ ಕೈ ಸೇರಿದೆ. ನಾವೇ ಡೆವಲಪ್ ಮಾಡ್ಕೊಂಡಿರೋದು. ಆಪರೇಷನ್ ಸಿಂಧೂರ್ ಟೈಮ್ ನಲ್ಲೂ ಕೂಡ ನೋಡಿದ್ರಿ, ಪಾಕಿಸ್ತಾನ ಸಣ್ಣ ಸಣ್ಣ ಪುಡಿ ಡ್ರೋನ್ ಗಳನ್ನ ರಾಶಿ ರಾಶಿ ಹಾರಿಸಿ ನಮಗೆ ಭಾರತೀಯರಿಗೆ ಕಿರಿಕಿರಿ ಮಾಡೋಕೆ ಪ್ರಯತ್ನ ಪಡ್ತು. ಡ್ಯಾಮೇಜ್ ಮಾಡೋ ತಾಕತ್ತಿರೋ ಡ್ರೋನ್ಗಳಾಗಿರ್ಲಿಲ್ಲ ಎಲ್ಲವೂ. ಅದರಲ್ಲಿ ಹೆಚ್ಚಿನವು ಕ್ವಾಡ್ ಕಾಪ್ಟರ್ಗಳು ಸೇರಿದಂತೆ ಸಣ್ಣ ಸಣ್ಣ ಪುಡಿ ಡ್ರೋನ್ಗಳಾಗಿದ್ವು. ಹೆಚ್ಚಿನವು ತುಂಬ ಕಿರಿಕಿರಿ ಹ್ಯಾರಾಸ್ ಮಾಡೋಕೆ ಆ ರೀತಿ ಮಾಡಿತ್ತು. ಜೊತೆಗೆ ಸರ್ವೆಲೆನ್ಸ್ಗೂ ಅದನ್ನು ಯೂಸ್ ಮಾಡಿತ್ತು. ನೋಡ್ಕೊಂಡು ಹೋಗೋಕೆ ಎಲ್ಲೆಲ್ಲಿ ನೆಟ್ಟಿದ್ದಾರೆ ಅಂತ ಹೇಳಿ ನೋಡೋಕೆ ಅದನ್ನ ಆ ರೀತಿ ಕಳಿಸಿತ್ತು. ಆದರೆ ಭಾರತ ಎಲ್ಲವನ್ನ ಹೊಡೆದು ಹಾಕ್ತು. ಅದಕ್ಕೆ ಖರ್ಚು ಕೂಡ ಆಗುತ್ತಲ್ಲ. ಆದರೆ ಈಗ ಆ ರೀತಿ ರಾಶಿ ರಾಶಿ ಡ್ರೋನ್ ಬಂದರೂ ಕೂಡ ತುಂಬ ಕಮ್ಮಿ ರೇಟಲ್ಲಿ ಹೊಡೆದು ಹಾಕುವ ಹೊಸ ಅಸ್ತ್ರವನ್ನು ಭಾರತ ಗಳಿಸಿದೆ. ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಭಾರತ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಭಾರ್ಗವಾಸ್ತ್ರ ಭವಿಷ್ಯದಲ್ಲಿ ಭಾರತಕ್ಕೆ ದೊಡ್ಡ ಶಕ್ತಿ ಇದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದರ ತಾಕತ್ತನ್ನು ನೋಡಿ ಇದನ್ನ ಮಿನಿ ಐರನ್ ಡೋಮ್ ಅಂತಲೂ ಕರೆಯಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಭಾರತದ ಕೈಗೆ ಭಾರ್ಗವಾಸ್ತ್ರ ಜಗತ್ತಲ್ಲೇ ಮೊದಲ ಆಯುಧ. ಈಗ ಭಾರತ ಪರೀಕ್ಷೆ ಮಾಡಿರೋ ತನ್ನ ಬತ್ತಳಿಕೆಗೆ ಸೇರಿಸಿಕೊಂಡಿರೋ ಆಯುಧದ ಹೆಸರು ಭಾರ್ಗವಾಸ್ತ್ರ. ನೋಡೋಕೆ ಇಸ್ರೇಲ್ನ ಐರನ್ ಡೋಮ್ ನಂತೆ ಕಾಣೋ ಈ ಆಯುಧ ಈಗ ರಕ್ಷಣಾ ಲೋಕದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಯಾವ ಮಟ್ಟಿಗಂದ್ರೆ ಇದನ್ನು ತಯಾರು ಮಾಡಿರೋ ಕಂಪನಿ ಜಗತ್ತಲ್ಲೇ ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಶಕ್ತಿಶಾಲಿ ಆಂಟಿ ಡ್ರೋನ್ ವೆಪನ್ ಅನ್ನ ಯಾರು ಮಾಡ್ಕೊಡೋಕೆ ಸಾಧ್ಯನೇ ಇಲ್ಲ ಅಂತ ಸೋಲಾರ್ ಡಿಫೆನ್ಸ್ ಕಂಪನಿ ಹೇಳಿದೆ. ಹೇಗೆ ಕೆಲಸ ಮಾಡುತ್ತೆ ಸ್ನೇಹಿತರೆ, ಇದರ ಕೆಲಸ ಹೇಗೆ ಅನ್ನೋದನ್ನ ನೋಡೋಕ್ಕೂ ಮುನ್ನ ಇದಕ್ಕೆ ಭಾರ್ಗವಾಸ್ತ್ರ ಅಂತ ಯಾಕೆ ಹೆಸರಿಟ್ರು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೂಡ ತಿಳ್ಕೊಳ್ಳೋಣ. ಈ ಭಾರ್ಗವಾಸ್ತ್ರ ಅನ್ನೋದು ಭಾರತೀಯ ಸಂಸ್ಕೃತಿಯಲ್ಲಿ ಪುರಾಣದಲ್ಲಿ ಬರೋ ಒಂದು ಆಯುಧ. ಆಗಿದನ್ನ ನಿಗೂಢಾಸ್ತ್ರ ಅಂತಲೂ ಕರಿತಾ ಇದ್ರು. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಇದು ಮಹಾರಥಿ ಕರ್ಣರ ಬಳಿ ಇತ್ತು. ಪರಶುರಾಮರು ಇದನ್ನು ಅವರಿಗೆ ಗಿಫ್ಟ್ ಕೊಟ್ಟಿದ್ರು. ಕರ್ಣರು ಇದನ್ನ ಪ್ರಯೋಗ ಮಾಡೋಕೆ ಮುಂದಾದಾಗ ಅರ್ಜುನರಿಗೆ ಫುಲ್ ಗಾಬರಿಯಾಗಿತ್ತು ಅಂತ ಉಲ್ಲೇಖ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಆಯುಧದ ಬಗ್ಗೆ ಕರ್ಣ ಹಾಗೂ ಪರಶುರಾಮರಿಗೆ ಮಾತ್ರ ಗೊತ್ತಿತ್ತಂತೆ. ಅರ್ಜುನರ ಇಂದ್ರಾಸ್ತ್ರವನ್ನ ಕೌಂಟರ್ ಮಾಡೋಕೆ ಕರ್ಣ ಇದನ್ನ ಬಳಸಿದ್ರು ಅಂತ ಹೇಳ್ತಾರೆ. ಇದನ್ನ ಉಪಯೋಗಿಸಿದ್ರೆ ಶತ್ರು ಸಂಪೂರ್ಣ ನಾಶವಾಗ್ತಾ ಇದ್ರು ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯರ ಕೈಲಿ ಇದನ್ನ ಹಿಡಿಯೋಕೆ ಆಗ್ತಾ ಇರಲಿಲ್ಲ. ಇದರ ವರ್ಣನೆ ಮಾಡುವಾಗ ಆಕಾಶದ ತುಂಬ ಬರೀ ಇದರದ್ದೇ ಸದ್ದಿತ್ತು, ಬಾಣದ ಮಳೆಯನ್ನ ಸುರಿಸ್ತಾ ಇತ್ತಿದು ಅಂತ ಅದರಲ್ಲಿ ಉಲ್ಲೇಖ ಸಿಗುತ್ತೆ. ಸೊ ಅದೇ ವರ್ಣನೆಯನ್ನ ಈ ಹೊಸ ಭಾರ್ಗವಾಸ್ತ್ರವೂ ಹೋಲುತ್ತೆ. ಇದರಲ್ಲಿ ಬಾಣ ಇದೆಯಾ ಕೇಳಬೇಡಿ, ಬಾಣ ಇಲ್ಲ. ಆದರೆ ಬಾಣದ ಹೊಸ ವರ್ಷನ್ ಅಂದರೆ ಮಿಸೈಲ್ಗಳಿವೆ. ಹೇಗೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇಂದ ಮಿಸೈಲ್ ಹಾರಿಸಿ ಮಿಸೈಲ್ಗಳನ್ನ ವಿಮಾನಗಳನ್ನ ನಾಶ ಮಾಡಲಾಗುತ್ತೋ ಅದೇ ತರ ಇದರಲ್ಲೂ ಆಂಟಿ ಡ್ರೋನ್ ಮಿನಿ ಮಿಸೈಲ್ಸ್ ಇದಾವೆ. ಆದ್ರೆ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಇದೆ. ಈ ಮಿಸೈಲ್ ತಯಾರು ಮಾಡಿರೋ ಕಂಪನಿ ಹೇಳಿರೋ ಪ್ರಕಾರ ಇಂಥ ಅಸ್ತ್ರ ಜಗತ್ತಿನ ಯಾವುದೇ ರಾಷ್ಟ್ರಗಳ ಬಳಿ ಇಲ್ಲ. ಬೇರೆ ದೇಶಗಳ ಬಳಿ ಡ್ರೋನ್ ಹೊಡೆಯೋ ಟೆಕ್ನಾಲಜಿ ಇದೆ, ಆಂಟಿ ಡ್ರೋನ್ ಸಿಸ್ಟಮ್ಗಳಿವೆ. ಆದರೆ ಮಲ್ಟಿ ಲೇಯರ್ನಲ್ಲಿ ಹಿಂಡು ಡ್ರೋನ್ ಒಟ್ಟಿಗೆ ಬಂದರೂ ಕೂಡ ಹೊಡೆಯೋ ತಾಕತ್ತು ನಮ್ಮ ಸಿಸ್ಟಮ್ಗೆ ಮಾತ್ರ ಇದೆ ಅಂತ ಸೋಲಾರ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಲಿಮಿಟೆಡ್ SDAL ಹೇಳ್ಕೊಂಡಿದೆ. 2 ಲೇಯರ್ಗಳಲ್ಲಿ ರಕ್ಷಣೆ. ಈ ಭಾರ್ಗವಾಸ್ತ್ರ ಭಾರತವನ್ನ ಸೇರುತ್ತಿರೋ ಮೊದಲ ಆಂಟಿ ಡ್ರೋನ್ ಮೈಕ್ರೋ ಮಿಸೈಲ್ ಸಿಸ್ಟಮ್. ಇದರಲ್ಲಿ 2 ಲೇಯರ್ಗಳ ರಕ್ಷಣೆ ಇದೆ. ಮೊದಲನೇದು ಅನ್ಗೈಡೆಡ್ ಗುರಿಗಳನ್ನು ಟಾರ್ಗೆಟ್ ಮಾಡೋಕೆ, ಎರಡನೇದು ಗೈಡೆಡ್ ಗುರಿಗಳನ್ನು ಟಾರ್ಗೆಟ್ ಮಾಡೋಕೆ. ಅಂದಹಾಗೆ ಇದು ಕೂಡ ನಾರ್ಮಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಥರನೇ ಕೆಲಸ ಮಾಡುತ್ತೆ. ಆದರೆ ಇದರಲ್ಲಿ ಚಿಕ್ಕ ಚಿಕ್ಕ ಮರಿ ಮಿಸೈಲ್ಗಳನ್ನು ಹಾಕಲಾಗಿರುತ್ತೆ. ಮೊದಲನೇ ಲೇಯರ್ನ ಟಾರ್ಗೆಟ್ನಲ್ಲಿ ಚಿಕ್ಕ ಚಿಕ್ಕ ರಾಕೆಟ್ಗಳು, ಡ್ರೋನ್ಗಳನ್ನು ಇದು ನಾಶ ಮಾಡುತ್ತೆ. 2.5 ಕಿಲೋಮೀಟರ್ ದೂರದಲ್ಲೇ 20 ಮೀಟರ್ ಡೆಡ್ಲಿ ಏರಿಯಾದಲ್ಲಿ ಇದು ಕೆಲಸ ಮಾಡುತ್ತೆ. ಡೆಡ್ಲಿ ಏರಿಯಾ ಅಂದ್ರೆ ಏನು? ಈಗ ಒಂದು ಮಿಸೈಲ್ ಹಾರಿಸಿದ್ರೆ ಅದು ಆಕಾಶದಲ್ಲಿ ಸ್ಫೋಟ ಆಗುತ್ತೆ ಅಂತ ಅನ್ಕೊಳ್ಳಿ. ಆ ಸ್ಫೋಟವಾದ 20 ಮೀಟರ್ ಸುತ್ತ ಬರೋ ಡ್ರೋನ್ಗಳನ್ನು ಇದು ನಾಶ ಮಾಡುತ್ತೆ. ಅಕ್ಕಪಕ್ಕ ಸುಮ್ಮನೆ ಹೋಗ್ತಾ ಇದ್ರೂ ಕೂಡ ಅದನ್ನು ಉಡಾಯಿಸುತ್ತೆ. ಅದಕ್ಕೆ ಗುರಿ ಇಡೋ ಅವಶ್ಯಕತೆ ಇರೋದಿಲ್ಲ. ಇದು ಅನ್ಗೈಡೆಡ್ ವೆಪನ್ಗಳಿಗೆ. ಇನ್ನು ಗೈಡೆಡ್ ವೆಪನ್ ಇದ್ರೆ ಭಾರ್ಗವಾಸ್ತ್ರ ಇನ್ನಷ್ಟು ಆಕ್ಟಿವ್ ಆಗುತ್ತೆ. ಆ ಅಸ್ತ್ರ ಎಲ್ಲಿಂದ ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅದನ್ನು ಮೊದಲೇ ಪತ್ತೆ ಹಚ್ಚುತ್ತೆ. ಎಷ್ಟು ಮಿಸೈಲ್ಗಳನ್ನು ಹಾರಿಸಬೇಕು ಅಂತ ರೆಡಾರ್ ಸಿಸ್ಟಮ್ ಟ್ರ್ಯಾಕ್ ಮಾಡುತ್ತೆ. ಸುಮಾರು 6ರಿಂದ 10 ಕಿಲೋಮೀಟರ್ ದೂರದಲ್ಲೇ ಬರ್ತಾ ಇದ್ರೂ ಕೂಡ ಡಿಟೆಕ್ಟ್ ಮಾಡುತ್ತೆ. ಅಷ್ಟು ದೂರದಲ್ಲಿ ಕಂಡು ಹಿಡಿದು 2.5 ಕಿಲೋಮೀಟರ್ಗೆ ಬರ್ತಿದ್ದ ಹಾಗೆ 400 ಮೀಟರ್ ಎತ್ತರ ತನಕ ಹೋಗಿ ಅದನ್ನ ಧ್ವಂಸ ಮಾಡುತ್ತೆ. ಸೊ ಸ್ನೇಹಿತರೆ, ಈ ಭಾರ್ಗವಾಸ್ತ್ರದ ಒಂದು ಯೂನಿಟ್ನಲ್ಲಿ 64 ಈ ರೀತಿ ಮರಿ ಮಿಸೈಲ್ಗಳು, ಮೈಕ್ರೋ ಮಿಸೈಲ್ಗಳನ್ನು ಹಾಕಲಾಗಿರುತ್ತೆ.
ಅಷ್ಟು ಮಿಸೈಲ್ಗಳನ್ನು ಕಂಟಿನ್ಯೂಸ್ ಆಗಿ ಒಂದೇ ಸಲ ಫೈರ್ ಮಾಡ್ಬೋದು. ಜೊತೆಗೆ ಅಷ್ಟೇ ವೇಗವಾಗಿ ಈ ಮಿಸೈಲ್ಗಳನ್ನು ಸಿಸ್ಟಮ್ಗೆ ರೀಲೋಡ್ ಕೂಡ ಮಾಡ್ಬೋದು. ಹೀಗಾಗಿ ಭಾರತಕ್ಕೆ ಈ ಆಯುಧ ಗೇಮ್ ಚೇಂಜರ್ ಅಂತ ಬಣ್ಣಿಸಲಾಗ್ತಾ ಇದೆ. ಇದೊಂದು ಮೊಬೈಲ್ ಲಾಂಚರ್, ಅಂದರೆ ವಾಹನಗಳ ಮೂಲಕ ತಗೊಂಡು ಹೋಗೋ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದೆ. ಎಲ್ಲಿ ಬೇಕಾದರೂ ತಗೊಂಡೋಗಿ ನಿಲ್ಲಿಸ್ಕೊಂಡು ಯೂಸ್ ಮಾಡ್ಬೋದು. ಲೈಟ್ ವೇಟ್ ಕೂಡ ಹೌದು. ಜೊತೆಗೆ ಜಾಮಿಂಗ್ ಮತ್ತು ಸ್ಪೂಫಿಂಗ್ ಟೆಕ್ನಾಲಜೀಸ್ ಇದರಲ್ಲಿದ್ದಾವೆ. ಶತ್ರುಗಳ ಡ್ರೋನ್ಗಳನ್ನು ಹಾದಿಯಲ್ಲೇ ದಾರಿ ತಪ್ಪಿಸೋಕ್ಕೂ ಕೂಡ ಟೆಕ್ನಾಲಜಿ ಇದೆ. ಜೊತೆಗೆ ಇದರಲ್ಲಿ ರೆಡಾರ್ ಸಿಸ್ಟಮ್ ಇದೆ, ಎಲೆಕ್ಟ್ರೋ ಆಪ್ಟಿಕಲ್ ಕ್ಯಾಮೆರಾ ಇದೆ. ಹಗಲು ರಾತ್ರಿ ಯಾವುದೇ ಸಂದರ್ಭದಲ್ಲೂ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಡಿಟೆಕ್ಟ್ ಮಾಡೋ ಟೆಕ್ನಾಲಜಿ ಇದೆ. ಅವರ ಸಿಗ್ನಲ್ ಕಮ್ಯುನಿಕೇಷನ್ ಸಿಸ್ಟಮನ್ನು ಕೂಡ ಇದು ಅನಲೈಸ್ ಮಾಡುತ್ತೆ. ಹೀಗಾಗಿ ಇದನ್ನು ಗೇಮ್ ಚೇಂಜರ್ ಅಸ್ತ್ರ ಅಂತ ಪರಿಗಣಿಸಲಾಗ್ತಾ ಇದೆ. ಭಾರತಕ್ಕೆ ಯಾಕೆ ಮುಖ್ಯ? ಸ್ನೇಹಿತರೆ, ಜಗತ್ತಲ್ಲಿ ಡ್ರೋನ್ ವಾರ್ಫೇರ್ನ ಕಾಲ ಶುರುವಾಗಿ ಹೋಗಿದೆ. ಭಾರತ ಪಾಕ್ ನಡುವೆ ಕೂಡ ಮೊದಲ ಬಾರಿಗೆ ಹೆವಿ ಡ್ರೋನ್ ವಾರ್ಫೇರ್ ಈ ಸಲ ನಡೀತು. ಸೊ ಸದ್ಯಕ್ಕಂತೂ ಇನ್ನು ಮುಂದೆ ಇವುಗಳದೇ ಕಾಲ. ಇದರಲ್ಲಿ ಮನುಷ್ಯರನ್ನ, ನಮ್ಮ ಎಲೀಟ್ ಪೈಲಟ್ಗಳನ್ನೆಲ್ಲ ಕಳಿಸಿ ಅವರ ಜೀವವನ್ನ ರಿಸ್ಕ್ಗೆ ದೂಡಬೇಕಂತ ಇಲ್ಲ. ಇವೆಲ್ಲವೂ ಕೂಡ ಅನ್ಮ್ಯಾನ್ಡ್, ಅಟಾನಮಸ್ ಆಗಿ ಹೋಗ್ತವೆ. ದೊಡ್ಡ ಖರ್ಚು ಕೂಡ ಇರೋದಿಲ್ಲ. ಹೋಗಿ ದಾಳಿ ಮಾಡಿ ವಾಪಸ್ ಬರೋದಿದ್ದಾವೆ. ಹೋಗಿ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡು ಧ್ವಂಸ ಆಗಿ ಶತ್ರುಗಳನ್ನ ಪುಡಿಗಟ್ಟೋವು ಕೂಡ ಇದಾವೆ. ಸೊ ಖರ್ಚು ಕಮ್ಮಿ, ಇಂಪ್ಯಾಕ್ಟ್ ಬಹಳ ದೊಡ್ಡದು. ಹೀಗಿರ್ಬೇಕಾದ್ರೆ ಮುಂದಿನ ದಿನಗಳಲ್ಲೂ ಕೂಡ ಭಾರತ, ಪಾಕ್ ಸೇರಿದಂತೆ ಎಲ್ಲ ರಾಷ್ಟ್ರಗಳು ಡ್ರೋನ್ಗಳ ಮೇಲೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ಸಣ್ಣ ಪುಟ್ಟ ಡ್ರೋನ್ಗಳನ್ನ ರಾಶಿ ಹಾರ್ಬಿಟ್ಟಾಗ್ಲೂ ಕೂಡ S-400, ಆಕಾಶ್ ಈ ರೀತಿ ಹೆವಿ ಮಿಸೈಲ್ಗಳನ್ನ ಫೈರ್ ಮಾಡೋಕ್ಕಾಗಲ್ಲ, ದುಬಾರಿ ಆಗಿಬಿಡುತ್ತೆ. ಈ ಸಣ್ಣ ಪುಟ್ಟ ಡ್ರೋನ್ಗಳು ಹಲವು ಲಕ್ಷ ರೂಪಾಯಿಯಿಂದ ಹಿಡಿದು 10 ಕೋಟಿ, 20 ಕೋಟಿ, 50 ಕೋಟಿ ತನಕನೂ ಇರ್ತವೆ. ಆದರೆ S-400 ಬಳಸಿದ್ರೆ ಇದರ ಒಂದು ಯೂನಿಟ್ನ ಕಾಸ್ಟ್ $1.25 ಬಿಲಿಯನ್ ಆಗುತ್ತೆ. ಭಾರತದ ರೂಪಾಯಿ ಲೆಕ್ಕದಲ್ಲಿ 10,000 ಕೋಟಿ ರೂಪಾಯಿ ಒಂದು ಸಿಸ್ಟಮ್ದು. ಜೊತೆಗೆ ಈ ರೀತಿ ನೂರಾರು ಡ್ರೋನ್ ಹಾರ್ ಬಂದಾಗ ಒಂದೊಂದು ಮಿಸೈಲ್ ಅನ್ನು ಅದರಲ್ಲಿ ಫೈರ್ ಮಾಡಿದಾಗಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಕೋಟಿಗಳ ಲೆಕ್ಕದಲ್ಲಿ ಭಾರತಕ್ಕೆ ಖರ್ಚಾಗುತ್ತೆ. ನಮ್ಮ ಶತ್ರುಗಳು ಚೀನಾ, ಪಾಕಿಸ್ತಾನ ಲಕ್ಷ ಸಂಖ್ಯೆಯಲ್ಲಿ ಈ ರೀತಿ ಡ್ರೋನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಚೀನಾ 10 ಲಕ್ಷ ಡ್ರೋನ್ ತಯಾರಿಸೋಕೆ ಆರ್ಡರ್ ಕೂಡ ಕೊಟ್ಟಿದೆ. LAC ಗಡಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಡ್ರೋನ್ ನಿಯೋಜನೆ ಕೂಡ ಮಾಡಿದ್ದಾರೆ. ಸೊ ಇಂಥ ಟೈಮ್ನಲ್ಲಿ ದಾಳಿ ಮಾಡೋಕೆ ಡ್ರೋನ್ಗಳನ್ನು ಇಟ್ಕೊಳ್ಳೋದ್ರ ಜೊತೆಗೆ ಶತ್ರುಗಳು ದಾಳಿ ಮಾಡಿದಾಗ ರಾಶಿ ಹುಳಗಳ ಥರ ಹರಿಬಿಟ್ಟಾಗ ಅದನ್ನು ಎಫೆಕ್ಟಿವ್ ಆಗಿ ಬಟ್ ಕಮ್ಮಿ ಕಾಸ್ಟ್ನಲ್ಲಿ ಹೊಡೆದು ಹಾಕುವಂಥ ಟೆಕ್ನಾಲಜಿ ಕೂಡ ತುಂಬ ಕ್ರೂಷಿಯಲ್ ಆಗುತ್ತೆ.